Hello everyone, this is N.S. Patil, lecturer in English, Government PU College, Karajgi, Taluka Afjalpur, District Kalaburgi. In this video, I am going to discuss the first unit of 2nd PUC English, that is Romeo and Juliet. This poem is written by a famous English writer, William Shakespeare. In fact, this is a play of William Shakespeare from which we have two extracts. One is the description of Juliet by Romeo, another one is the description of Romeo by Juliet. In this poem, Shakespeare expresses the intense love of Romeo and Juliet. Let's see how it is in this video. ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು 2nd PUCಯ ಮೊದಲನೇ ಯೂನಿಟ್ ಆಗಿರ್ತಕ್ಕಂಥ ರೋಮಿಯೋ ಜೂಲಿಯಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದನ್ನು ಬರೆದವರು ವಿಲಿಯಂ ಶೇಕ್ಸ್ಪಿಯರ್ ಅವರು. ರೋಮಿಯೋ ಆ್ಯಂಡ್ ಜೂಲಿಯಟ್, ದಿಸ್ ಈಸ್ ಎ 2 ಸ್ಟಾಂಜಾಸ್ ಪೋಯಮ್. 2 ಸ್ಟಾಂಜಾಗಳ ಒಂದು ಪೋಯಮ್ ಇದಾಗಿರ್ತದೆ. In this first stanza, Romeo describes Juliet's beauty, and in the next stanza, Juliet says something about Romeo. This is the poem in your textbook. You can see in your textbook. This poem is an extract from a play by William Shakespeare. In this extract, Shakespeare describes the intense love of Romeo and Juliet. ಈ ಒಂದು ಕವನದಲ್ಲಿ ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ರೋಮಿಯೋ ಮತ್ತು ಜೂಲಿಯಟ್ನ ಪ್ರೀತಿಯ ಬಗ್ಗೆ ವರ್ಣನೆ ಮಾಡ್ತಾರೆ. He brings out the feelings of passionate lovers in this poem. ಈ ಒಂದು ಪೋಯಮ್ನಲ್ಲಿ ಒಂದಿಷ್ಟು ಹೊಸ ಪದಗಳು ನಿಮಗೆ ಸಿಗ್ತವೆ. ಆ ಪದಗಳು ನಮಗೆ ಗೊತ್ತಿದ್ದರೆ ಈ ಪೋಯಮ್ ಭಾಳ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಡೋತ್ ಅಂದರೆ ಡಸ್ ಅಂತ ಅರ್ಥ ಈ ಪೋಯಮ್ನಲ್ಲಿ. ಎಥಿಯೋಪ್ ಅಂದರೆ ಆ್ಯನ್ ಆಫ್ರಿಕನ್ ಅಂತ ಅರ್ಥ. ಯಾಂಡರ್ ಅಂದರೆ ಓವರ್ ದೇರ್ ಅಂತ, ಅಲ್ಲಿ ಅಂತ ಅರ್ಥ ಕೊಡುತ್ತೆ. ಮೇಜರ್ ಡನ್, ಡ್ಯಾನ್ಸ್ ಎಂಡೆಡ್. ದೋ ಅಂದರೆ ನೀನು ಅಂತ ಅರ್ಥ ಕೊಡುತ್ತೆ. ರೂಡ್ ಅಂದರೆ ಒರಟು. ಗ್ಯಾರಿಶ್ ಅಂದರೆ ಲರ್, ಬ್ರೈಟ್, ಕಣ್ಣು ಕೋರೈಸುವ, ಹೊಳೆಯುವ ಅಂತ ಅರ್ಥ ಕೊಡುತ್ತೆ. ಟು ಡಿಯರ್ ಅಂದರೆ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ, ಬೆಲೆ ಬಾಳುವ ಅಂತ ಅರ್ಥ ಕೊಡುತ್ತೆ. ಸ್ನೋವಿ ಡೋವ್ ಅಂತ ಒಂದು ಶಬ್ದ ಬರುತ್ತೆ. ಇದು ಬಿಳಿಯ ಪಾರಿವಾಳ. ಟ್ರೂಪಿಂಗ್ ಅಂದರೆ ಗುಂಪು. ಫಾರ್ಸ್ವೇರ್ ಅಂದರೆ ತ್ಯಾಜಿಸು. ವಿಂಗ್ಸ್ ಅಂದರೆ ರೆಕ್ಕೆಗಳು. ರ್ಯಾವೆನ್ ಅಂದರೆ ಕಾಗೆ. ಈ ಪದಗಳು ನಮಗೆ ಗೊತ್ತಿದ್ದರೆ ಪೋಯಮ್ ಸ್ವಲ್ಪ ಈಸಿ ಆಗುತ್ತೆ ನಮಗೆ. ಈ ಪೋಯಮ್ ನಮಗೆ ಅರ್ಥ ಆಗಬೇಕು ಅಂದರೆ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಪೋಯಮ್. ಲೆಟ್ಸ್ ಸಿ ದ ಬ್ಯಾಕ್ಗ್ರೌಂಡ್. ದೇರ್ ವೇರ್ 2 noble ಫ್ಯಾಮಿಲಿ ಇನ್ ವೆರೋನಾ ಸಿಟಿ. ವೆರೋನಾ ಎನ್ನುವಂಥ ಒಂದು ಸಿಟಿ ಇರುತ್ತೆ. ಇಲ್ಲಿ 2 ನೋಬೆಲ್ ಫ್ಯಾಮಿಲೀಸ್ಗಳಿರ್ತವೆ. ಒಂದನೇದ್ದು ಮಾಂಟೆಗ್ಯೂಸ್ ಅಂಥೇಳಿ, ಎರಡನೇದ್ದು ಕ್ಯಾಪ್ಯುಲೇಟ್ಸ್ ಅಂಥೇಳಿ. ದೀಸ್ 2 ಫ್ಯಾಮಿಲೀಸ್ ಆರ್ ವೆರಿ ಫೇಮಸ್ ಇನ್ ವೆರೋನಾ ಸಿಟಿ. ರೋಮಿಯೋ ಬಿಲಾಂಗ್ಸ್ ಟು ಮಾಂಟೆಗ್ಯೂಸ್ ಫ್ಯಾಮಿಲಿ and Juliet belongs to Capulet family. They were sworn enemies. ಈ 2 ಕುಟುಂಬಗಳು ಬದ್ಧ ವೈರಿ ಆಗಿರ್ತವೆ. One day, Lord Capulets hosted a grand supper. ಒಂದಿನ ಈ ಲಾರ್ಡ್ ಕ್ಯಾಪ್ಯುಲೆಟ್ಸ್ ಆದವನು ಒಂದು ಭೋಜನ ಕೂಟವನ್ನು
ಏರ್ಪಡಿಸ್ತಾನೆ. Though Romeo belongs to the family of Montagues, he attended the party in disguise to see his old lover Rosaline. ಕ್ಯಾಪ್ಲೆಟ್ಸ್ ಆದವನು ತನ್ನ ಭೋಜನಕೂಟಕ್ಕೆ ಈ ಮಾಂಟೆಗೋಸ್ ಫ್ಯಾಮಿಲೀಸನ್ನು ಬಿಟ್ಟು ಇನ್ನುಳಿದವರಿಗೆಲ್ಲರನ್ನ ಆತ ಕರೆದಿರ್ತಾನೆ. Though Romeo belongs to the family of Montagues, he attended the party in disguise to see his old lover Rosaline. ಈ ಪಾರ್ಟಿಗೆ ರೋಮಿಯೋ ಹೋಗ್ತಾನೆ, ಕರೆದೇ ಇದ್ದರೂ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂತಂದರೆ ಈ ರೋಮಿಯೋ ಈ ರೋಸಲಿನ್ ಎನ್ನುವಂಥ ಹುಡುಗಿನ ಪ್ರೀತಿ ಮಾಡ್ತಿರ್ತಾನೆ. ಇದು ಒನ್ ಸೈಡ್ ಲವ್ ಆಗಿರ್ತದೆ. ರೋಸಲಿನ್ ಅವನನ್ನು ತಿರಸ್ಕಾರ ಮಾಡಿರ್ತಾಳೆ. ಆದರೆ ರೋಮಿಯೋ ಅವಳ ಮೇಲಿನ ಪ್ರೀತಿಗಾಗಿ ಅವಳನ್ನು ನೋಡಬೇಕು ಅಂತ ತಿಳ್ಕೊಂಡು ಮಾಸ್ಕ್ ಹಾಕ್ಕೊಂಡು ಆ ಪಾರ್ಟಿಗೆ ಅಟೆಂಡ್ ಆಗ್ತಾನೆ. ದೇರ್ ಹಿ ಸೀಸ್ ಜೂಲಿಯಟ್ ಆನ್ ದ ಡ್ಯಾನ್ಸ್ ಫ್ಲೋರ್ ಆ್ಯಂಡ್ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಜೂಲಿಯಟ್ನ ನೋಡಬೇಕು ಅಂತ ಹೋಗಿರ್ತಕ್ಕಂಥ ಈ ರೋಸಲಿನನ್ನು ನೋಡಬೇಕು ಅಂತ ಹೋಗಿರುವಂಥ ಈ ರೋಮಿಯೋ ಅಲ್ಲಿ ಜೂಲಿಯಟ್ನ ನೋಡ್ತಾನೆ. ಆ ಜೂಲಿಯಟ್ನ ಬ್ಯೂಟಿಗೆ ಮಾರು ಹೋಗ್ತಾನೆ. ಹಿ ವಾಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಆಫ್ಟರ್ ದ ಡ್ಯಾನ್ಸ್ ಹಿ ಲರ್ನ್ಸ್ ದ್ಯಾಟ್ ಸಿ ಈಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪಿಲೆಟ್ಸ್. ಆ ನೃತ್ಯ ಮುಗಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಇವಳು ಲಾರ್ಡ್ ಕ್ಯಾಪುಲೆಟ್ನ ಮಗಳು, ಅಂದರೆ ವೈರಿ ಕುಟುಂಬದ ಹೆಣ್ಮಗಳು ಅನ್ನುವಂಥ ವಿಷಯ ಇವನಿಗೆ ಗೊತ್ತಾಗುತ್ತೆ. ಸಿ ಟೂ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಮ್ ದ ಎನಿಮಿ ಫ್ಯಾಮಿಲಿ. ಜೂಲಿಯಟ್ನ ನೋಡಿರ್ತಕ್ಕಂಥ ಈ ರೋಮಿಯೋ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳ ಪ್ರೀತಿಯ ಬಲೆಗೆ ಬೀಳ್ತಾನೆ. ಬರೀ ರೋಮಿಯೋ ಮಾತ್ರ ಪ್ರೀತಿಯ ಬಲೆಗೆ ಬೀಳುವುದಿಲ್ಲ, ಅದರ ಜೊತೆಗೆ ಇವಳು ಕೂಡ, ಜೂಲಿಯಟ್ಟು ಕೂಡ ರೋಮಿಯೋನ ಪ್ರೀತಿಯ ಬಲೆಗೆ ಬೀಳ್ತಾಳೆ. ಅವರಿಬ್ಬರ ಮಧ್ಯೆ ಪ್ರೀತಿ ಉಂಟಾಗುತ್ತೆ. ರೋಮಿಯೋ ಮತ್ತು ಜೂಲಿಯಟ್ ಕವನದ ಸಾರಾಂಶ. ಒರಿಜಿನಲ್ ಪೋಯಮ್ ನೋಡೋದಕ್ಕಿಂತ ಮುಂಚೆ ಈ ಪೋಯಮ್ದ ಸಾರಾಂಶವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡೋಣ. ಪ್ರಸ್ತುತ ಭಾಗವನ್ನು ಶೇಕ್ಸ್ಪಿಯರ್ ಮಹಾಕವಿಯ ರೋಮಿಯೋ ಜೂಲಿಯಟ್ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಪೋಯಮ್ ನಮಗೆ ಅರ್ಥ ಆಗಬೇಕು ಅಂದರೆ ಅದರ ಬ್ಯಾಕ್ಗ್ರೌಂಡ್ ನಾವು ಒಂಚೂರು ನೋಡಬೇಕಾಗುತ್ತೆ. ಅದರ ಹಿನ್ನೆಲೆ ನೋಡೋಣ ಏನಂತ. ಹಿನ್ನೆಲೆ 1 ಮತ್ತು ಹಿನ್ನೆಲೆ 2 ಅಂತ ಬರ್ತವೆ. ಇಲ್ಲಿ ಮೊದಲೇ ಹಿನ್ನೆಲೆ ನೋಡ್ಕೊಳ್ಳೋಣ. ಇಲ್ಲಿ ಇಟಲಿಯ ವೆರೋನಾ ಎಂಬ ಊರಿನಲ್ಲಿ ಮಾಂಟೆಗೋ ಮತ್ತು ಕ್ಯಾಪ್ಲೆಟ್ಸ್ ಎಂಬ 2 ಶ್ರೀಮಂತ ಮನೆತನಗಳಿದ್ದವು. ಈ ಎರಡೂ ಮನೆತನಗಳ ನಡುವೆ ಬದ್ಧ ದ್ವೇಷವಿತ್ತು. ಕುಟುಂಬದ ಆಪ್ತ ವರ್ಗದವರಿಂದ ಹಿಡಿದು ಸೇವಕರವರೆಗೆ ಯಾರೊಬ್ಬರೂ ಎದುರು ಬದುರಾದರೂ ಹೊಡೆದಾಟಕ್ಕೆ ನಿಲ್ಲುವಷ್ಟು ದ್ವೇಷ ಅವರಲ್ಲಿತ್ತು. ರೋಮಿಯೋ ಮಾಂಟೆಗೋನ ಮಗ ಹಾಗೂ ಸಭ್ಯ ಯುವಕ. ಆತ ರೋಸಲಿನ್ ಎಂಬ ಯುವತಿಯನ್ನು ಪ್ರೇಮಿಸಿದ್ದ, ಆದರೆ ಆಕೆ ಅದನ್ನು ತಿರಸ್ಕರಿಸಿದಳು. ಇದರಿಂದ ರೋಮಿಯೋ ದುಃಖಿತನಾಗಿದ್ದ. ಈ ಸಂದರ್ಭದಲ್ಲಿ ರೋಮಿಯೋನ ಗೆಳೆಯನಾದ ಬೆನ್ನೋಲಿಯೋ ರೋಸನಿಲ್ಲ ಯೋಚನೆ ಬಿಟ್ಟು ಇತರ ಚೆಲುವೆಯರ ಕಡೆ ಗಮನ ಹರಿಸು, ಆಗ ಆಕೆ ಹಂಸವಲ್ಲ ಕಾಗೆ ಎಂದು ಗೊತ್ತಾಗುತ್ತದೆ ಎಂದು ಸಲಹೆ ನೀಡುತ್ತಾನೆ. ಇದೇ ಸಮಯದಲ್ಲಿ ಕ್ಯಾಪ್ಲೆಟ್ಸ್ನ ಮನೆಯಲ್ಲಿ ಒಂದು ನೃತ್ಯ ಗೋಷ್ಠಿ ಏರ್ಪಾಡಾಗಿರುತ್ತದೆ. ಆ ಗೋಷ್ಠಿಗೆ ರೋಸಲಿನ್ನೂ ಕೂಡ ಬರುವಳಿರ್ತಾಳೆ. ಅದು ಮುಖವಾಡ ಧರಿಸಿ ನೃತ್ಯಗೋಷ್ಠಿಯಾಗಿದ್ದರಿಂದ ತನ್ನನ್ನು ಯಾರೂ ಗುರುತಿಸಲಾರರು ಎಂಬ ಧೈರ್ಯದಿಂದ ರೋಮಿಯೋ ಆ ಒಂದು ನೃತ್ಯಕೂಟಕ್ಕೆ ಹೋಗ್ತಾನೆ. ಅಲ್ಲಿ ಆತ ಕ್ಯಾಲ್ಕುಲೆಟ್ನ ಮಗಳಾದ ಜೂಲಿಯಟ್ನನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾನೆ. ಆ ಸಂದರ್ಭದಲ್ಲಿ ಅವಳ ಸೌಂದರ್ಯದ ಬಗ್ಗೆ ಆತ ಆಡಿದ ಮಾತುಗಳನ್ನು ಪಠ್ಯವಸ್ತುವಾಗಿ ಇಡಲಾಗಿದೆ. ರೋಮಿಯೋನ ಭಾಷಣ. ರಾತ್ರಿಯಾಗಿದ್ದರಿಂದ ನೃತ್ಯಗೋಷ್ಠಿಯ ಸಭಾಂಗಣದಲ್ಲಿ ಬೆಳಕಿಗಾಗಿ ಅಲ್ಲಲ್ಲಿ ದಿವಟಿಗಳನ್ನು ಹಚ್ಚಲಾಗಿತ್ತು. ಅನೇಕ ತರುಣಿಯರು ನೃತ್ಯ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಜೂಲಿಯಟ್ನು ಕಂಡ ರೋಮಿಯೋ ಆಡುವ ಮಾತುಗಳಿವು. ಆ ಸಂದರ್ಭದಲ್ಲಿ ರೋಮಿಯೋ ಜೂಲಿಯಟ್ನ ನೋಡಿ ಈ ಕೆಳಗಿನ ಮಾತುಗಳನ್ನು ಆಡ್ತಾನೆ.
ಓ, ಈಕೆ ದಿವಟಿಕೆಗಳಿಗೂ ಉಜ್ವಲವಾಗಿ ಬೆಳಗುವುದು ಹೇಗೆ ಎಂದು ಕಲಿಸಿಕೊಡುವಷ್ಟು ಸುಂದರಿ. ಇಥಿಯೋಪಿಯಾದ ಮಹಿಳೆಯ ಕೆನ್ನೆಗೆ ಜೋತು ಬಿದ್ದ ಅಮೂಲ್ಯ ಕರ್ಣಾಭರಣದಂತೆ ಪ್ರಕಾಶಿಸುತ್ತಿದ್ದಾಳೆ. ಈಕೆಯ ಸೌಂದರ್ಯ ಸಾಮಾನ್ಯವಾದ ಮನುಷ್ಯರಿಗೆ ಎಟಕುವಂಥದ್ದಲ್ಲ, ದೇವಲೋಕದ್ದು. ಕಾಗೆಗಳ ಹಿಂಡಿನೊಳಗೆ ಇರುವ ಹಿಮಶ್ವೇತ ವರ್ಣದ ಪಾರಿವಾಳದಂತೆ ಈಕೆ ಪ್ರಕಾಶಿಸುತ್ತಿದ್ದಾಳೆ. ಈ ನೃತ್ಯದ ಕಾರ್ಯಕ್ರಮ ಮುಗಿದ ಮೇಲೆ ಈಕೆ ಯಾರು, ಅವಳು ನೆಲೆಸಿರುವುದೆಲ್ಲಿ ಇತ್ಯಾದಿಗಳನ್ನು ಪತ್ತೆ ಮಾಡುತ್ತೇನೆ. ಅವಳ ಹೂವಿನಂಥ ಕೈಗಳನ್ನು ಸ್ಪರ್ಶಿಸುವ ಮೂಲಕ ನನ್ನ ಒರಟು ಕೈಗಳಿಗೆ ಸ್ವರ್ಗ ಸುಖ ಸಿಗುವಂತೆ ಮಾಡುತ್ತೇನೆ. ಈವರೆಗೆ ನಾನು ಯಾರನ್ನು ಪ್ರೀತಿಸುತ್ತಿದ್ದೇನೋ ಆ ಪ್ರೀತಿಯನ್ನು ನನ್ನ ಹೃದಯದಿಂದ ಗಡೀಪಾರು ಮಾಡುತ್ತೇನೆ, ಏಕೆಂದರೆ ಇಷ್ಟು ಉಜ್ವಲವಾದ ಸೌಂದರ್ಯವನ್ನು ನಾನು ಕಾಣುತ್ತಿರುವುದು ಇದೇ ಮೊದಲು ಅಂಥೇಳಿ ಹೇಳ್ತಾನೆ. ಇದು ಕನ್ನಡ ಸಮರಿ. ಈಗ ನಿಮ್ಮದು ಒರಿಜಿನಲ್ ಪೋಯಮ್ ಸ್ಟಾರ್ಟ್ ಆಗುತ್ತೆ. ದಿಸ್ ಎಕ್ಸ್ಟ್ರಾಕ್ಟ್, ದಿಸ್ ಸ್ಟಾಂಜಾ ಈಸ್ ಟೇಕನ್ ಫ್ರಮ್ Act 1, Scene 5. Oh, she does teach the torches to burn bright. The very first line of the poem is, oh, she does teach the torches to burn bright. ಓ, ಈಕೆ ದಿವಟಿಕೆಗಳಿಗೂ ಹೇಗೆ ಬೆಳಗಬೇಕು ಎಂದು ಕಲಿಸಿಕೊಡುವಷ್ಟು ಸುಂದರ. ರೋಮಿಯೋ ಡಿಸ್ಕ್ರೈಬ್ಸ್ ಜೂಲಿಯಟ್ ಆಸ್ ಎ ಸೋರ್ಸ್ ಆಫ್ ಲೈಟ್. ಶಿ ಈಸ್ ಸೋ ಬ್ಯೂಟಿಫುಲ್ ದ್ಯಾಟ್ ದ ಬ್ರೈಟ್ನೆಸ್ ಆಫ್ ಹರ್ ಫೇಸ್ ಸರ್ಪಾಸಸ್ ದ ಲೈಟ್ ಆಫ್ ದ ಟಾರ್ಚಸ್. ಅವಳು ಎಷ್ಟು ಸುಂದರಿ ಅಂಥೇಳಿ ಈ ಒಂದು ಲೈನಲ್ಲಿ ರೋಮಿಯೋ ಹೇಳ್ತಾನೆ. ಅವಳು ದಿವಟಿಕೆಗಳಿಗೆ ಹೇಗೆ ಬೆಳಗಬೇಕು ಅಂಥೇಳಿ ಕಲಿಸುವಷ್ಟು ಸುಂದರ ಅಂತ ಹೇಳ್ತಾನೆ. ನೆಕ್ಸ್ಟ್ ಲೈನ್, it seems she hangs upon the cheek of night as a rich jewel in the Ethiopia's ear. ಆಫ್ರಿಕಾದ ಮಹಿಳೆಯ ಕೆನ್ನೆಗೆ ಜೋತು ಬಿದ್ದ ಅಮೂಲ್ಯ ಕರ್ಣಾಭರಣದಂತೆ ಪ್ರಕಾಶಿಸುತ್ತಿದ್ದಾಳೆ ಅಂಥೇಳಿ ಹೇಳ್ತಾನೆ ಇಲ್ಲಿ. ಅಂದರೆ ಇದರ ಅರ್ಥ ಏನಂದರೆ, ಅಗೇನ್ಸ್ಟ್ ದ ಡಾರ್ಕ್ನೆಸ್ ಆಫ್ ದ ನೈಟ್ she shines like a precious jewel in the ear of African black women. ಇಲ್ಲಿ ಆಫ್ರಿಕಾದ ಬ್ಲ್ಯಾಕ್ ವುಮೆನ್ನ ಕಿವಿಯೊಳಗಿರ್ತಕ್ಕಂಥ ಒಂದು ಡೈಮಂಡ್ ಹೇಗೆ ಹೊಳೆಯುತ್ತೋ ಇವಳು ಕೂಡ ಹಾಗೆ ಹೊಳಿತಾ ಇದ್ದಳು ಅಂಥೇಳಿ ಇಲ್ಲಿ ರೋಮಿಯೋ ಹೇಳ್ತಾನೆ. ನೆಕ್ಸ್ಟ್ ಲೈನ್, ಬ್ಯೂಟಿ ಟೂ ರಿಚ್ ಫಾರ್ ಯೂಸ್, ಫಾರ್ ಅರ್ತ್ ಟೂ ಡಿಯರ್ ಅಂತ ಹೇಳ್ತಾನೆ ಇಲ್ಲಿ. ಈಕೆಯ ಸೌಂದರ್ಯ ಸಾಮಾನ್ಯವಾದ ಮನುಷ್ಯರಿಗೆ ಅಟಕುವಂಥದ್ದಲ್ಲ, ಅದು ದೇವಲೋಕದ್ದು ಅಂಥೇಳಿ ಹೇಳ್ತಾನೆ. ಜೂಲಿಯಟ್ಸ್ ಬ್ಯೂಟಿ ಈಸ್ ಸೋ ಎಕ್ಸ್ಪೆನ್ಸಿವ್ to be used daily. Her beauty is so great that it should be reserved for special occasion. Her beauty is too precious for the earth. ಅವಳ ಸೌಂದರ್ಯ ಭೂಮಿ ಮೇಲೆ ಸಿಗುವಂಥದ್ದಲ್ಲ, ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯರಿಗೆ ಇರುವಂಥ ಸೌಂದರ್ಯ ಅಲ್ಲ, ಅವಳ ಸೌಂದರ್ಯ ದೇವಲೋಕದ ಸೌಂದರ್ಯ ಅಂಥೇಳಿ ವರ್ಣನೆ ಮಾಡ್ತಾನೆ. Sows a snowy dove trooping with crows, as yonder lady over her fellow sows. ಈ ಎರಡು ಲೈನ್ಗಳ ಅರ್ಥ ಏನಂದರೆ, ಕಾಗೆಗಳ ಹಿಂಡಿನೊಳಗೆ ಇರುವ ಹಿಮಶ್ವೇತ ವರ್ಣದ ಪಾರಿವಾಳದಂತೆ ಪ್ರಕಾಶಿಸುತ್ತಿದ್ದಾಳೆ. ಒಂದು ಕಾಗೆಗಳ ಗುಂಪು, ಅದರ ಮಧ್ಯೆ ಒಂದು ಬಿಳಿಯ ಪಾರಿವಾಳ ಕುಂತ್ರೆ ಹೇಗೆ ಕಾಣುತ್ತೋ ಇವಳು ಕೂಡ ಹಾಗೆ ಕಾಣ್ತಾ ಇದ್ದಾಳೆ ಅಂತ ಹೇಳ್ತಾನೆ ಇಲ್ಲಿ. ಸ್ನೋವಿ ಡವ್ ಅಂತ ಕರೀತಾನೆ ಅವಳಿಗೆ. ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಟು ಎ ಸ್ನೋವಿ ಡವ್, ಬಿಳಿಯ ಪಾರಿವಾಳಕ್ಕೆ ಅವಳನ್ನು ಹೋಲಿಸ್ತಾನೆ. ಅಂದರೆ ಇಲ್ಲಿ ಕಾಗೆ ಯಾರು ಅಂತಂದರೆ ಅವಳ ಜೊತೆಗೆ ಬೇರೆ ಹೆಣ್ಮಕ್ಳೆಲ್ಲ ನೃತ್ಯ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲರನ್ನ ಕಾಗೆಗೆ ಹೋಲಿಸ್ತಾನೆ. ಈ ಜೂಲಿಯಟ್ಗೆ ಆತ ಬಿಳಿಯ ಪಾರಿವಾಳಕ್ಕೆ ಹೋಲಿಸ್ತಾನೆ. She shines above the other ladies as much as white dove shines among a flock of crows. Next line, the measure done, I will watch her place of stand ಅಂತಾನೆ. And touching her make blessed my rude hands ಅಂತಾನೆ. ಈ ನೃತ್ಯ ಮುಗಿದ ಮೇಲೆ ನಾನು ಅವಳು ಯಾರು, ಅವಳು ಎಲ್ಲಿಂದ ಬಂದವಳು ಅಂತ ಪತ್ತೆ ಹಚ್ತೀನಿ ಅಂತ ರೋಮಿಯೋ ಹೇಳ್ತಾನೆ. ದ ಮೇಜರ್ ಡನ್ ಅಂದರೆ ಆಫ್ಟರ್ ದ ಡ್ಯಾನ್ಸ್ ಕಂಪ್ಲೀಟೆಡ್, ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂದರೆ ಐ ವಿಲ್ ಎನ್ಕ್ವೈರಿ ಅಬೌಟ್ ಹರ್, ಹೂ ಈಸ್ ಹಿ ಅಂತಾನೆ ಇಲ್ಲಿ.
ಬರೀ ಎನ್ಕ್ವೈರಿ ಮಾಡಿ ಬಿಡಲ್ಲ ಅಂತ ಹೇಳ್ತಾನೆ. ಮತ್ತೇನಂತಾನೆ, ಟಚಿಂಗ್ ಹರ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್ಸ್ ಅಂತಾನೆ. ನೃತ್ಯದ ಕಾರ್ಯಕ್ರಮ ಮುಗಿದ ಮೇಲೆ ಈಕೆ ಯಾರು, ಅವಳು ನೆಲೆಸಿರುವುದು ಎಲ್ಲಿ ಎಂದು ಪತ್ತೆ ಹಚ್ಚುತ್ತೇನೆ ಎಂದು ಹೇಳುತ್ತಾನೆ. ಅವಳ ಹೂವಿನಂಥ ಕೈಗಳನ್ನು ಸ್ಪರ್ಶಿಸುವ ಮೂಲಕ ತನ್ನ ಒರಟು ಕೈಗಳನ್ನು ಪವಿತ್ರ ಮಾಡಿಕೊಳ್ಳುತ್ತೇನೆ ಅಂತೇಳಿ ಹೇಳ್ತಾನೆ. ಆಫ್ಟರ್ ದ ಡ್ಯಾನ್ಸ್ ರೋಮಿಯೋ ಡಿಸೈಡೆಡ್ ಟು ಮೀಟ್ ಹರ್ ಆ್ಯಂಡ್ ಟಚ್ ಹರ್ ಹ್ಯಾಂಡ್ಸ್ ವಿತ್ ಹಿಸ್ ಹ್ಯಾಂಡ್ ಟು ಮೇಕ್ ಬ್ಲೆಸ್ಡ್ ಹಿಸ್ ರೂಡ್ ಹ್ಯಾಂಡ್ಸ್. ಮತ್ತೆ ಹೇಳ್ತಾನೆ, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ, ನನ್ನ ಹೃದಯ ಇನ್ನೂ ಪ್ರೀತಿ ಮಾಡ್ತಾ ಇದೆಯಾ? ಇದರರ್ಥ ಆತ ರೋಸಲಿನ್ಗೆ ಪ್ರೀತಿಯನ್ನು ಮಾಡ್ತಾ ಇದ್ದ. ನನ್ನ ಹೃದಯ ಇನ್ನೂ ರೋಸಲಿನ್ನ ಪ್ರೀತಿ ಮಾಡ್ತಾ ಇದೆಯಾ? ಇಟ್ಸ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಅಂತಾನೆ. ಇಂಥ ಸೌಂದರ್ಯವಾದಂಥ ಹೆಣ್ಮಗಳನ್ನು ನಾನು ಯಾವತ್ತೂ ನೋಡಿಲ್ಲ. ನನ್ನ ಹೃದಯ ಇನ್ನೂ ರೋಸಲಿನ ಪ್ರೀತಿ ಮಾಡ್ತಾ ಇದ್ದೇನಾ? ನೋ, ಇಲ್ಲ, ನಾನು ಅವಳನ್ನು ಬಿಡ್ತೀನಿ ಅಂತ ಹೇಳ್ತಾನೆ. ಈವರೆಗೂ ನಾನು ಯಾರನ್ನು ಪ್ರೀತಿಸುತ್ತಿದ್ದೇನೋ ಆ ಪ್ರೀತಿಯನ್ನು ನನ್ನ ಹೃದಯದಿಂದ ಗಡಿಪಾರು ಮಾಡುತ್ತೇನೆ ಅಂತೇಳಿ ಹೇಳ್ತಾನೆ. ಏಕೆಂದರೆ ಇಂಥ ಸೌಂದರ್ಯ ನಾನು ಕಾಣುತ್ತಿರುವುದು ಇದೇ ಮೊದಲು ಅಂತೇಳಿ ಹೇಳ್ತಾನೆ. ಹಿ ಆಸ್ಕ್ಡ್ ಹಿಮ್ಸೆಲ್ಫ್ ಇಫ್ ಹಿಸ್ ಹಾರ್ಟ್ ಹ್ಯಾಸ್ ಲವ್ಡ್ ಎನಿ ಲೇಡಿ ಟಿಲ್ ದೆನ್. ಹಿ ಸೇಸ್ ಹಿ ಹ್ಯಾಸ್ ನೆವರ್ ಸೀನ್ ಸಚ್ ಬ್ಯೂಟಿಫುಲ್ ಲೇಡಿ ಟಿಲ್ ದಟ್ ನೈಟ್. ಸೊ ಇಲ್ಲಿಗೆ ರೋಮಿಯೋ ಜೂಲಿಯೆಟ್ನ ಬಗ್ಗೆ ವರ್ಣಿಸುವಂಥದ್ದು ಮುಗೀತದೆ. ಇವಾಗ ಎರಡನೇ ಸ್ಟಾಂಜ ಸ್ಟಾರ್ಟ್ ಆಗುತ್ತೆ. ಆ ಎರಡನೇ ಸ್ಟಾಂಜದ್ದು ಹಿನ್ನೆಲೆ ಒಂಚೂರು ನೋಡೋಣ. ತಾವಿಬ್ಬರೂ ವೈರಿ ಪಕ್ಷದವರೆಂದು ತಿಳಿದರೂ ಕುಟುಂಬದ ಇತರರ ವಿರೋಧದ ನಡುವೆಯೂ ರೋಮಿಯೋ ಮತ್ತು ಜೂಲಿಯೆಟ್ ಗುಟ್ಟಾಗಿ ಮದುವೆ ಆಗ್ತಾರೆ. ಮದುವೆಯಿಂದ ಹಿಂತಿರುಗುವಾಗ ಜೂಲಿಯೆಟ್ಲ ಸಂಬಂಧಿಯಾದ ಟೈಬಾಲ್ಸ್ ಎಂಬುವನು ರೋಮಿಯೋನನ್ನು ಕಾಲು ಕೆರೆದು ಜಗಳಕ್ಕೆ ಬರ್ತಾನೆ. ಅವರಿಬ್ಬರ ನಡುವೆ ಕದನವಾಗಿ ಟೈಬಾಲ್ಸ್ ರೋಮಿಯೋನಿಂದ ಹತನಾಗ್ತಾನೆ. ಈ ತಪ್ಪಿಗಾಗಿ ಮಹಾರಾಜನು ರೋಮಿಯೋನನ್ನು ಗಡಿಪಾರು ಶಿಕ್ಷೆಗೆ ಒಳಪಡಿಸುತ್ತಾನೆ. ಈ ಯಾವ ವಿಷಯವನ್ನು ತಿಳಿಯದ ಜೂಲಿಯೆಟ್ ತನ್ನ ಕೋಣೆಯಲ್ಲಿ ರೋಮಿಯೋನ ಬರವಿಗಾಗಿ ಕಾಯುತ್ತಿರುತ್ತಾಳೆ. ಆಗಿನ ಅವಳ ಸ್ವಗತವನ್ನು ಪಠ್ಯದಲ್ಲಿ ಅಳವಡಿಸಲಾಗಿದೆ. ಸೊ ಅವಳು ರೋಮಿಯೋನ ದಾರಿ ಕುಂತಾಗ ಅವಳ ಹೃದಯದಲ್ಲಿ ಉಂಟಾಗುವ ಭಾವನೆಗಳನ್ನು ಅವಳು ಈ ಥರ ವ್ಯಕ್ತಪಡಿಸ್ತಾಳೆ. ಜೂಲಿಯೆಟ್ನ ಸ್ವಗತ ಸಾರಾಂಶ 2. ಇಲ್ಲಿ ಜೂಲಿಯೆಟ್ ರೋಮಿಯೋನನ್ನು ರಾತ್ರಿಯನ್ನು ಬೆಳಗ ಬರುವ ಹಗಲಿಗೆ ಹೋಲಿಸುತ್ತಾಳೆ. ಆಕೆ ರಾತ್ರಿಯನ್ನು ಕರಿಹುಬ್ಬಿನ ಪ್ರಿಯ ರಾತ್ರಿ ಎಂದು ಸಂಬೋಧಿಸುತ್ತಾಳೆ. ಅದು ಆಕೆಗೆ ರೋಮಿಯೋನನ್ನು ತಂದು ಕೊಡುವುದರಿಂದ ರಾತ್ರಿಯನ್ನು ಅವಳು ಉದಾರಿ ಎಂದು ಕರೆಯುತ್ತಾಳೆ. ರೋಮಿಯೋನ ಆಸೆ ಆಕಾಂಕ್ಷೆಗಳು ಆಗಷ್ಟೇ ಸುರಿದ ಹಿಮಕ್ಕಿಂತ ಶ್ವೇತ ಸುಭದ್ರವೆಂದು ಆಕೆ ವರ್ಣಿಸುತ್ತಾಳೆ. ನನ್ನ ನಿಧನದ ನಂತರ ಅವನನ್ನು ಮಿನುಗುವ ನಕ್ಷತ್ರಪುಂಜವಾಗಿ ರೂಪಿಸು. ಆಗ ಅವನು ಸ್ವರ್ಗದ ಮುಖಕ್ಕೆ ದಿವ್ಯ ಶೋಭೆಯನ್ನು ನೀಡುತ್ತಾನೆ. ಇಡೀ ಜಗತ್ತು ಆಗ ಕಣ್ಣನ್ನು ಕೊರೈಸುವ ಸೂರ್ಯನ ಬದಲಿಗೆ ರಾತ್ರಿಯನ್ನು ಪ್ರೀತಿ ಸಂಭ್ರಮಗಳಿಂದ ಕಾಣುತ್ತಾರೆ ಎಂದು ಆಕೆ ತನಗೆ ತಾನೇ ಹೇಳಿಕೊಳ್ತಾಳೆ. ಇವಾಗ ನಿಮ್ಮ ಒರಿಜಿನಲ್ ಪೋಯಮ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಎಕ್ಸ್ಟ್ರಾಕ್ಟ್ ಎಲ್ಲಿಂದ ಅಂದರೆ ಆ್ಯಕ್ಟ್ 3 ಸೀನ್ 2 ಇಂದ ತೆಗೆದುಕೊಳ್ಳಲಾಗಿದೆ. ಇನ್ ದ ಪಾರ್ಟಿ ಜೂಲಿಯಟ್ಸ್ ಆಲ್ಸೋ ಲುಕ್ಡ್ ಎಟ್ ರೋಮಿಯೋ ಆ್ಯಂಡ್ ಫಾಲನ್ ಇನ್ ಲವ್ ವಿತ್ ಹಿಮ್. ದೇ ಯೂಸ್ವಲಿ ಮೀಟ್ ಅಂಡರ್ ದ ನೈಟ್. ನೌ ಸಿ ಈಸ್ ವೇಟಿಂಗ್ ಫಾರ್ ರೋಮಿಯೋ. ಅವರಿಬ್ಬರು ಯೂಸ್ವಲಿ ರಾತ್ರಿಯ ಸಮಯದಲ್ಲಿ ಭೇಟಿ ಆಗ್ತಿರ್ತಾರೆ. ಒಂದಿನ ರೋಮಿಯೋನನ್ನು ದಾರಿ ಕಾಯ್ತಾ ಇರ್ತಾಳೆ ಜೂಲಿಯೆಟ್ಟು. ಆವಾಗ ತನ್ನ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ಭಾವನೆಗಳನ್ನು ಹೀಗೆ ವ್ಯಕ್ತಪಡಿಸ್ತಾಳೆ ಅವಳು. ನೌ ಸಿ ಈಸ್ ವೇಟಿಂಗ್ ಫಾರ್ ರೋಮಿಯೋ. ಅವಳು ಹೇಗೆ ರೋಮಿಯೋನ ಕುರಿತು ಮಾತಾಡ್ತಾಳೆ ಅಂತ ಈ ಲೈನಲ್ಲಿ ನೋಡಿ. ಕಮ್ ನೈಟ್, ಕಮ್ ರೋಮಿಯೋ, ಕಮ್ ದೋ ಡೇ ಇನ್ ನೈಟ್. ಇಲ್ಲಿ ಜೂಲಿಯೆಟ್ ಹೇಳ್ತಾಳೆ, ರಾತ್ರಿನ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಅವಳು. ಸಿ ರಿಕ್ವೆಸ್ಟೆಡ್ ದ ನೈಟ್, ಓ ನೈಟ್ ಪ್ಲೀಸ್ ಕಮ್. ಕಮ್ ರೋಮಿಯೋ, ಓ ರಾತ್ರಿಯೇ ನೀನು ಬಾ, ನಿನ್ನ ಜೊತೆಗೆ ನೀನು ಬಂದರೆ ನನ್ನ ರೋಮಿಯೋ ಬರ್ತಾನೆ. ರೋಮಿಯೋನ ಇಲ್ಲಿ ಏನಂತ ಕರೀತಾಳೆ ಅಂದರೆ ದೋ ಅಂದರೆ ಯು ಅಂತ ಅರ್ಥ ಆಗುತ್ತೆ. ಯು ಡೇ ಇನ್ ನೈಟ್,
ರೋಮಿಯೋನ ಇಲ್ಲಿ ಜೂಲಿಯಟ್ ಏನಂತ ಕರೀತಾಳಪ್ಪ ಅಂದರೆ ಡೇ ಇನ್ ನೈಟ್ ಅಂತ ಕರೀತಾಳೆ. ರಾತ್ರಿ ಹೊತ್ತಲ್ಲಿ ಬರುವಂಥ ಹಗಲು ಅಂಥೇಳಿ ಅವನನ್ನು ಕರೀತಾಳೆ ಇಲ್ಲಿ ಜೂಲಿಯಟ್. ಇಲ್ಲಿ ಜೂಲಿಯಟ್ ರೋಮಿಯೋನನ್ನು ರಾತ್ರಿಯನ್ನು ಬೆಳಗುವ ಹಗಲಿಗೆ ಹೋಲಿಸ್ತಾಳೆ. ಜೂಲಿಯಟ್ ಕಾಲ್ಸ್ ರೋಮಿಯೋ ಎ ಡೇ ಇನ್ ನೈಟ್. ಸಿ ವಾಂಟ್ಸ್ ದ ನೈಟ್ ಟು ಕಮ್ ಕ್ವಿಕ್ಲಿ. ನೆಕ್ಸ್ಟ್ ಲೈನ್. ಫಾರ್ ಯು ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್, whiter than new snow on a raven's back. raven's back, raven ಅಂದರೆ ಇಲ್ಲಿ ಬ್ಲ್ಯಾಕ್ ಕ್ರೋ ಅಂತ ತಿಳ್ಕೋಬೇಕು. She also called him whiter than the snow which lie upon the wings of night. ಅವಳು ಇಲ್ಲಿ ರೋಮಿಯೋನನ್ನು ಏನಂತ ಕರಿತಾಳಪ್ಪ ಅಂದರೆ ನ್ಯೂ ಸ್ನೋ ಅಂತೇಳಿ ಕರೀತಾಳೆ. ಅಂದರೆ ಆಗ ತಾನೇ ಬಿದ್ದಿರ್ತಕ್ಕಂಥ ಹಿಮಕ್ಕೆ ಅವನನ್ನು ಹೋಲಿಸ್ತಾಳೆ. ರಾತ್ರಿಯಲ್ಲಿ ಬರುವಂಥ ಹಗಲು ಅಂತೇಳಿ ಅವನನ್ನು ಕರೆದ ಮೇಲೆ ಅವಳು ಹೇಳ್ತಾಳೆ, ಸಿ ಕಾಲ್ಡ್ ಹಿಮ್ ವೈಟರ್ ದೆನ್ ದ ಸ್ನೋ ವಿಚ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ರಾತ್ರಿಯ ರೆಕ್ಕೆ ಮೇಲೆ ಬಿದ್ದಿರ್ತಕ್ಕಂಥ ಆಗ ತಾನೇ ಬಿದ್ದಿರ್ತಕ್ಕಂಥ ಹಿಮಕ್ಕೆ ಅವನನ್ನು ಹೋಲಿಸ್ತಾಳೆ. ಕಮ್ gentle night come, loving black broad night. So here in this line Juliet called the night gentle night. ಇಲ್ಲಿ ಜೂಲಿಯಟ್ ರಾತ್ರಿಯನ್ನು ಜೆಂಟಲ್ ನೈಟ್ ಅಂತ ಹೇಳಿ ಕರೀತಾಳೆ, ಲವಿಂಗ್ ನೈಟ್ ಅಂತ ಹೇಳಿ ಕರೀತಾಳೆ, ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಹೇಳಿ ಕರೀತಾಳೆ. ಅವಳು ರಾತ್ರಿಯನ್ನು ಕರಿಯ ಹುಬ್ಬಿನ ಪ್ರಿಯ ರಾತ್ರಿ ಅಂತ ಹೇಳಿ ಕರೀತಾಳೆ. ಜೂಲಿಯಟ್ ಡಿಸ್ಕ್ರೈಬ್ಸ್ ದ ನೈಟ್ as having black eyebrows like a human being. ರಾತ್ರಿನ ಅವಳು ಕೇಳ್ಕೊತಾಳೆ, ಗಿವ್ ಮೀ ಮೈ ರೋಮಿಯೋ. ಓ ರಾತ್ರಿಯೇ, ನನ್ನ ರೋಮಿಯೋನ ನೀನು ತಂದುಕೊಡು ಅಂತ ರಾತ್ರಿಯನ್ನು ರಿಕ್ವೆಸ್ಟ್ ಮಾಡ್ಕೋತಾಳೆ. ಅಂದರೆ ಇವರಿಬ್ಬರು ರಾತ್ರಿ ಹೊತ್ತಲ್ಲಿ ಭೇಟಿ ಆಗ್ತಾ ಇರೋದ್ರಿಂದ ಇವಳು ರಾತ್ರಿ ಯಾವಾಗ ಆಗುತ್ತೋ ಅಂತ ಇವಳು ಕಾಯ್ತಾ ಇರ್ತಾಳೆ. ಅದಕ್ಕೆ ಇವಳು ರಾತ್ರಿಯನ್ನು ಕೇಳ್ಕೊತಾಳೆ. ಕಮ್ ನೈಟ್ ಅಂತೇಳಿ ಅವಳು ಅವನನ್ನು ಸಂಬೋಧನೆ ರಾತ್ರಿನ ಅವಳು ಕರೀತಾಳೆ. ಕರೆದ್ಬಿಟ್ಟು ಏನಂತಾಳೆ, ಗಿವ್ ಮೀ ಮೈ ರೋಮಿಯೋ. ವೆನ್ ಐ ಶಾಲ್ ಡೈ, ನಾನು ಸತ್ತ ಮೇಲೆ, ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ನಾನು ಸತ್ತ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾಳೆ ಅಂದರೆ, ನನ್ನ ನಿಧನದ ನಂತರ ಅವನನ್ನು ಮಿನುಗುವ ನಕ್ಷತ್ರ ಪುಂಜವಾಗಿ ರೂಪಿಸು. ಸಿ ಇಮ್ಯಾಜಿನ್ಸ್ ದ ಆಫ್ಟರ್ ರೋಮಿಯೋಸ್ ಡೆತ್ he would be cut into pieces which would be transformed into stars shining brightly in the sky. ಅವಳು ಹೇಳ್ತಾಳೆ, ಅವಳು ಸತ್ತ ಮೇಲೆ ರೋಮಿಯೋನನ್ನು ಏನು ಮಾಡಬೇಕಂತ ಹೇಳ್ತಾಳೆ, ಅವನನ್ನು ಪೀಸಾಗಿ ಕಟ್ ಮಾಡಿಬಿಟ್ಟು ಅವನನ್ನು ನಕ್ಷತ್ರ ಪುಂಜವಾಗಿ ರೂಪಿಸು ಅಂತ ಹೇಳ್ತಾಳೆ. ಯಾಕಂದರೆ ಆತ ನಕ್ಷತ್ರ ಪುಂಜವಾಗಿ ಆಕಾಶದಲ್ಲಿ ಮಿನುಗ್ತಾ ಇದ್ದರೆ ನಾನು ಅದನ್ನು ನೋಡಿ ಖುಷಿ ಪಡ್ತೀನಿ ಅಂತ ಹೇಳ್ತಾಳೆ. ಅವನನ್ನು ಇಲ್ಲಿ ಅಮರನಾಗಿ ನೋಡಬೇಕು ಅಂಥೇಳಿ ಜೂಲಿಯಟ್ ಬಯಸ್ತಾಳೆ. ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಆತ ಸತ್ತ ಮೇಲೆ, ಆತ ನಕ್ಷತ್ರ ಆದಮೇಲೆ ಏನಾಗುತ್ತೆ ಅಂತಂದರೆ ಆಕಾಶದಲ್ಲಿ ಆತ ಮಿನುಗ್ತಾ ಇರ್ತಾನೆ. ಆವಾಗ ಏನಾಗುತ್ತೆ, ಆಕಾಶ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನು ನೋಡಿ ನಾನು ಖುಷಿಯಾಗಿರ್ತೀನಿ ಅಂತ ಹೇಳ್ತಾಳೆ. ಆಗ ಅವನು ಸ್ವರ್ಗದ ಮುಖಕ್ಕೆ ದಿವ್ಯ ಶೋಭೆಯನ್ನು ನೀಡ್ತಾನೆ ಅಂತ ಹೇಳ್ತಾಳೆ. ಕನ್ನಡದಲ್ಲಿ ಅದರ ಅರ್ಥ, ದೀಸ್ ಸ್ಟಾರ್ಸ್ ಶೈನಿಂಗ್ ಸ್ಕೈ ವುಡ್ ಲುಕ್ ಲವ್ಲಿ ಆ್ಯಂಡ್ ಬ್ಯೂಟಿಫುಲ್, that all the world will be in love with night and pay no worship to the garish sun. ಆವಾಗ ಇಡೀ ಜಗತ್ತು ಕಣ್ಣನ್ನು ಕೊರೈಸುವ ಸೂರ್ಯನ ಬದಲಿಗೆ ರಾತ್ರಿಯನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾರೆ ಎಂದು ಹೇಳುತ್ತಾಳೆ. ಅಂದರೆ ಯೂಸ್ವಲಿ ಎಲ್ಲರೂ ಡೇಯನ್ನು ಇಷ್ಟಪಡ್ತಾರೆ. ಯಾವಾಗ ನನ್ನ ರೋಮಿಯೋ ಸತ್ತ ಮೇಲೆ ಆತ ನಕ್ಷತ್ರ ಪುಂಜವಾಗಿ ಆಕಾಶದಲ್ಲಿ ಹೊಳಿತಾ ಇದ್ದರೆ ಇಡೀ ಜಗತ್ತೇ ರಾತ್ರಿಯನ್ನು ಇಷ್ಟಪಡೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂಥೇಳಿ ಅವಳು ಹೇಳ್ತಾಳೆ. The whole world wishes the night to continue in order to continue to enjoy the sight of these lovely stars. ಅದರ ಅರ್ಥ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಪೋಯಮ್ ಮುಕ್ತಾಯ ಆಯಿತು. 2 ಸ್ಟಾಂಜಗಳು ಎಕ್ಸ್ಪ್ಲನೇಷನ್ ಮುಗೀತು. ಈ ಪೋಯಮ್ನಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶಗಳೇನಪ್ಪ ಅಂದರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಅಂದರೆ, ಮೊದಲನೇ ಸ್ಟಾಂಜದಲ್ಲಿ ರೋಮಿಯೋ ಸ್ಪೀಕ್ಸ್ ಅಬೌಟ್ ಜೂಲಿಯಟ್, ಎರಡನೇ ಸ್ಟಾಂಜದಲ್ಲಿ ಜೂಲಿಯಟ್ ಸ್ಪೀಕ್ಸ್ ಅಬೌಟ್ ರೋಮಿಯೋ. ಮೊದಲನೇ ಸ್ಟಾಂಜದಲ್ಲಿ ನಾವು ಏನು ನೆನ್ಪಿಟ್ಕೋಬೇಕು ಅಂತಂದರೆ, ಮೊದಲನೇ ಸ್ಟಾಂಜ ಅಂದರೆ ರೋಮಿಯೋ ಸ್ಪೀಕ್ಸ್ ಅಬೌಟ್ ಜೂಲಿಯಟ್ ಇದೆಯಲ್ಲ, ಅದರಲ್ಲಿ ಏನು ನೆನ್ಪಿಟ್ಕೋಬೇಕಂದ್ರೆ ನಾವು ಅಂದರೆ, ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಅಂತಂದರೆ, ಹಿ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ಜೂಲಿಯಟ್. ಇದು ಅಂತೂ ಮೇನ್ ಪಾಯಿಂಟ್ ಇದೆ. ಇದು ಇನ್ ದಿಸ್ ಸ್ಟಾಂಜ
ರೋಮಿಯೋ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ಜೂಲಿಯಟ್. ಇಲ್ಲಿ ಜೂಲಿಯಟ್ನ ಬ್ಯೂಟಿ ಬಗ್ಗೆ ವರ್ಣನೆ ಇದೆ. ಏನಂತ ಹೇಳಿ ಹೇಗೆ ಡಿಸ್ಕ್ರಿಪ್ಷನ್ ಮಾಡ್ತಾನೆ ರೋಮಿಯೋ ಅಂತಂದರೆ, ಸಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂತ ಎರಡನೇ ಪಾಯಿಂಟು. ಸಿ ಈಸ್ ಎ ರಿಚ್ ಜಾವೆಲ್ ಇನ್ ಇಥಿಯೋಪ್ಸ್ ಇಯರ್ ಅಂತ ನೆಕ್ಸ್ಟ್ ಪಾಯಿಂಟು. ಹರ್ ಬ್ಯೂಟಿ ಈಸ್ ಟೂ ಗುಡ್ ಫಾರ್ ದಿಸ್ ವರ್ಲ್ಡ್, ಸಿ ಈಸ್ ಟೂ ಡಿಯರ್ ಫಾರ್ ದ ಅರ್ತ್, ಸಿ ಈಸ್ ಲೈಕ್ ಎ ವೈಟ್ ಡವ್ ಅಮಾಂಗ್ ದ ಕ್ರೌಸ್ ಅಂತ ಹೇಳ್ತಾನೆ. ರೋಮಿಯೋಸ್ ಹ್ಯಾಂಡ್ ಬಿಕಮ್ಸ್ ಹೋಲಿ ಇಫ್ ಹಿ ಟಚಸ್ ಹರ್. ಹಿ ಡಿಡ್ ನಾಟ್ ಲವ್ ಸಚ್ ಎ ಬ್ಯೂಟಿಫುಲ್ ಲೇಡಿ ಅರ್ಲಿಯರ್. ಇವಿಷ್ಟು ಪಾಯಿಂಟ್ಸ್ಗಳು ನೀವು ನೆನ್ಪಿಟ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ನೆಕ್ಸ್ಟ್ ಸ್ಟಾಂಜಾದಲ್ಲಿ ಜೂಲಿಯಟ್ ಸ್ಪೀಕ್ಸ್ ಅಬೌಟ್ ರೋಮಿಯೋ. ಜೂಲಿಯಟ್ ಡಿಸ್ಕ್ರೈಬ್ಸ್ ರೋಮಿಯೋಸ್ ಚಾರ್ಮ್. ಇಲ್ಲಿ ರೋಮಿಯೋನ ಚಾರ್ಮಿಂಗ್ ಬಗ್ಗೆ ಇಲ್ಲಿ ಜೂಲಿಯಟ್ ಡಿಸ್ಕ್ರಿಪ್ಷನ್ ಮಾಡ್ತಾಳೆ ಎರಡನೇ ಸ್ಟಾಂಜಾದಲ್ಲಿ. ರೋಮಿಯೋ ಈಸ್ ಲೈಕ್ ಎ ಡೇ ಕಮ್ಸ್ ಎಟ್ ದ ನೈಟ್ ಅಂತ ಹೇಳ್ತಾಳೆ. ಅಂದರೆ ರೋಮಿಯೋ ಈಸ್ ಲೈಕ್ ಎ ಡೇ ಕಮ್ಸ್ ಎಟ್ ನೈಟ್, ರಾತ್ರಿ ಹೊತ್ತಲ್ಲಿ ಬರುವಂಥ ಹಗಲು ಅಂಥೇಳಿ ಅವನನ್ನು ಅವಳು ಕರೀತಾಳೆ. ಹೀ ಈಸ್ ಎ ವೈಟರ್ ದೆನ್ ಎ ನ್ಯೂ ಸ್ನೋ ಅಂತ ಹೇಳ್ತಾಳೆ. ಆಗ ತಾನೇ ಬಿದ್ದಿರ್ತಕ್ಕಂಥ ಹಿಮಕ್ಕಿಂತಲೂ ಆತ ವೈಟ್ ಅಂತ ಹೇಳಿ ಇವಳು ಹೇಳ್ತಾಳೆ. ಸಿ ಕಾಲ್ಸ್ ದ ಜೆಂಟಲ್ ನೈಟ್ ಟು ವಿಟ್ನೆಸ್ ಹೀಸ್ ಚಾರ್ಮ್. ಅವಳು ಆ ಜೆಂಟಲ್ ನೈಟ್ಗೆ ಕರೀತಾಳೆ. ಏನಂತ? ನೈಟ್ಗೆ ಜೆಂಟಲ್ ಅಂತೇಳಿ ಕರೀತಾಳೆ ಅವಳು. ನೆಕ್ಸ್ಟ್ 5ನೇ ಲೈನ್ ಯಾವುದು ಅಂದರೆ, ರೋಮಿಯೋ ಶುಡ್ ಬಿ ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್ ಆಫ್ಟರ್ ಹರ್ ಡೆತ್. ಅವಳು ಸತ್ತ ನಂತರ ರೋಮಿಯೋ ಏನಾಗಬೇಕಂತ ಅವಳು ಇಷ್ಟಪಡ್ತಾಳಪ್ಪ ಅಂದರೆ ಲಿಟಲ್ ಸ್ಟಾರ್ ಆಗಬೇಕು ಅಂಥೇಳಿ ಅವಳು ಇಷ್ಟಪಡ್ತಾಳೆ. ಹಿ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಆವಾಗ ಆತ ಸತ್ತು ನಕ್ಷತ್ರಗಳನ್ನು ಆದಾಗ ಆ ಆಕಾಶ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ, ಇಡೀ ಜಗತ್ತೇ ಅವನ ಆ ರಾತ್ರಿಯನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಅವಳು ಹೇಳ್ತಾಳೆ. ಲಾಸ್ಟ್ ಲೈನ್, ಬೈ ಲವಿಂಗ್ ದ ನೈಟ್ ಪೀಪಲ್ ಫಾರ್ಗೆಟ್ ದ ಗ್ಯಾರಿಸನ್ ಅಂತ ಹೇಳ್ತಾಳೆ. ಎಲ್ಲರೂ ರಾತ್ರಿಯನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಹಗಲತ್ತಲ್ಲಿ ಬರುವಂಥ ರಾತ್ರಿ ಸೂರ್ಯನನ್ನು ಯಾರೂ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಲ್ಲ ಅಂತ ಅವಳು ಹೇಳ್ತಾಳೆ. ವಿದ್ಯಾರ್ಥಿಗಳೇ, ಇದು ನನ್ನ ಮೊದಲನೇ ವಿಡಿಯೋ ಆಗಿರುವುದರಿಂದ ಪ್ಲೀಸ್ ಲೈಕ್, ಕಮೆಂಟ್ಸ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಆಲ್ಸೋ ಸಪೋರ್ಟ್ ಮೀ ಟು ಮೇಕ್ ಮೋರ್ ವಿಡಿಯೋಸ್. Thank you very much, one and all.